ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಡ್ರಗ್ಸ್ ದಂಧೆಯ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಕಾರ್ಯಾಚರಣೆ ಈಗ ಭಾರಿ ಸೌಂಡ್ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್, ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಇಂಪ್ಯಾಕ್ಟ್. ಡ್ರಗ್ಸ್ ವಿರುದ್ಧ ಸಮರ ಸಾರಿದೆ ರಿಪಬ್ಲಿಕ್ ಕನ್ನಡ. ಡ್ರಗ್ಸ್ ದಂಧೆಯ ಭಯಾನಕ ಮುಖವನ್ನ ಎಕ್ಸ್ಪೋಸ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಚಾಕ್ಲೇಟ್ ಅಲ್ಲಿ ಡ್ರಗ್ಸ್, ರಿಪಬ್ಲಿಕ್ ಸ್ಟಿಂಗ್ ಆಪರೇಷನ್, ಡ್ರಗ್ಸ್ ಜಾಲದ ಕರಾಳತೆಯನ್ನ ಅನಾವರಣ ಮಾಡಿದೆ ರಿಪಬ್ಲಿಕ್ ಕನ್ನಡ. ಡ್ರಗ್ಸ್ ದಂಧೆ ಹೇಗೆ ನಡೆಯುತ್ತೆ, ಏನ್ ಕತೆ, ಎಲ್ಲೆಲ್ಲಿ ಸಿಗುತ್ತೆ, ಯಾವ ರೀತಿ ಸಿಗುತ್ತೆ, ಇವೆಲ್ಲವನ್ನು ಕೂಡ ಬಯಲು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇಲ್ಲಿ ಯಾರ ನಿರ್ಲಕ್ಷ್ಯ ಇದೆ, ಅಷ್ಟು ಈಸಿಯಾಗಿ ಡ್ರಗ್ಸ್ ಯಾವ ರೀತಿ ಸಿಗ್ತಾ ಇದೆ ಎಲ್ಲವನ್ನು ಕೂಡ ತೋರಿಸಿಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ. ನಾವು ಮಾಡಿದಂತಹ ಸ್ಟಿಂಗ್ ಆಪರೇಷನ್ ಸದನದಲ್ಲಿ ಚರ್ಚೆಗೆ ಬಂದಿದೆ. ಸದನದಲ್ಲಿ ಸೌಂಡ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್, ಸ್ಟಿಂಗ್ ಕಾರ್ಯಾಚರಣೆ. ಸದನದಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನ ಗುಮ್ಮುವ ಕೆಲಸ ಮಾಡಿದ್ದಾರೆ ಪ್ರತಿಪಕ್ಷದ ನಾಯಕರು. ಇಷ್ಟು ಸರಳವಾಗಿ ಸುಲಭವಾಗಿ ಡ್ರಗ್ಸ್ ಸಿಗ್ತಾ ಇದೆ, ಪೊಲೀಸರ ನಿರ್ಲಕ್ಷ್ಯ ಅನ್ನುವಂಥದ್ದನ್ನ ಒತ್ತಿ ಹೇಳಿದ್ದಾರೆ. ಆನ್ಲೈನ್ ಅಲ್ಲೂ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ, ಮನೆ ಬಾಗಿಲಿಗೆ ಬಂದು ಡ್ರಗ್ಸ್ ಕೊಟ್ಟು ಹೋಗ್ತಾರೆ. ಯಾವ ಲೆಕ್ಕ ಇದು, ಯಾವ ವ್ಯವಸ್ಥೆಯಲ್ಲಿ ಇದೀವಿ ನಾವು? ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಮಾಡುವ ಮೂಲಕ ಈ ವಿಚಾರವನ್ನ ಹೊರ ತಂದಿದೆ ಅಂತ ಸುರೇಶ್ ಕುಮಾರ್, ಶಾಸಕ ಸುರೇಶ್ ಕುಮಾರ್ ಇದನ್ನ ಸದನದಲ್ಲಿ ಚರ್ಚೆ ಮಾಡಿದ್ದಾರೆ. ಸದನದಲ್ಲಿಯೂ ಕೂಡ ಪ್ರತಿಧ್ವನಿಸಿದೆ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್. ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು, ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಸಮಾಚಾರ ಹೋಗ್ತಾ ಇದೆ, ಇದನ್ನ ನಾನು ಸ್ವಿಗ್ಗಿ ಯಾಕೆ ಹೇಳ್ತೆ ಅಂತಂದ್ರೆ ಚುಚ್ಚೋದು, ಇದು ಸರಿ ಹೋಗೋದಿಲ್ಲ ಅಂತ. ಅವ್ರು ಹೇಳ್ತಾರೆ ಕ್ರಮ ತಗೊಳ್ತೀವಿ, ಆಗಾಗ ಆಗ್ತೀವಿ. ಇವ್ರು ಗೊತ್ತಾಗೋದಿಲ್ಲ, ಅವ್ರಿಗೆ ಪೊಲೀಸ್ ಅವ್ರಿಗೆ, ಎಕ್ಸೈಸ್ ಅವ್ರಿಗೆ ಯಾರು ಮಾಡ್ತಾರೆ ಅಂತ. ಕಾಲಿಂಗ್ ಅಟೆನ್ಷನ್ ಆಗಿ ಚರ್ಚೆ ಮಾಡಿ. ಜಿ.ಟಿ. ಪಾಟೀಲ್, ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು, ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ನಟ ವಿಜಯ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜಯ್ ಅವರು ನಮಸ್ಕಾರ. ನಮಸ್ಕಾರ. ಡ್ರಗ್ಸ್ ನ ವಿಚಾರ ಬಂದಾಗಲೆಲ್ಲ ಜಾಗೃತಿ ಮೂಡಿಸೋದು ಅಂತ ತಕ್ಷಣ ನೀವೇ ನೆನಪಾಗ್ತೀರಿ ನಮಗೆ. ನಮ್ಮ ವಾಹಿನಿಗೆ ಎಷ್ಟೋ ಸಾರಿ ಬಂದಿದ್ದೀರಿ, ಜಾಗೃತಿ ಮೂಡಿಸಿದ್ದೀರಿ. ಅದು ಭೀಮಾ ಸಿನಿಮಾದ ಮೂಲಕ ಅಂತೂ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲೂ ಸೌಂಡ್ ಮಾಡಿದ್ದು ನಿಮ್ಮ ಸಿನಿಮಾ. ಈಗ ಮತ್ತೆ ಅದೇ ರೀತಿಯ ಸ್ಟಿಂಗ್ ಆಪರೇಷನ್ ಮಾಡಿದ್ವಿ, ನಾವು ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡಿದ್ದೀವಿ. ಹೆಂಗ್ ಸಿಗುತ್ತೆ ಡ್ರಗ್ಸು, ಏನ್ ಕತೆ ಅನ್ನೋದನ್ನೆಲ್ಲವನ್ನ ನೀಟಾಗಿ ತೋರಿಸಿದ್ವಿ. ಏನ್ ಹೇಳ್ತೀರಿ ಸರ್? ಸರ್, ತುಂಬಾ ಒಳ್ಳೆ ಕೆಲಸ ನಿಮ್ಮ ರಿಪಬ್ಲಿಕ್ ತಂಡ ಮಾಡಿದೆ, ಅವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ಇಷ್ಟೊಂದು ಜಾಗೃತಿ ವಹಿಸಿ ಮಕ್ಕಳು ಮತ್ತೆ ಯುವ ಪೀಳಿಗೆನ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡಿದ್ರೆ ಇದು ಎಲ್ಲರ ಗಮನಕ್ಕೂ ಬರಲಿ, ಸಂಬಂಧಪಟ್ಟಂತ ಇಲಾಖೆ ಗಮನಕ್ಕೆ ಬರಲಿ. ಇದಾದ ಮೇಲೆ ನಾವು ಪ್ರತಿಯೊಬ್ಬರು ಇದನ್ನ ಇನಿಷಿಯೇಟ್ ತಗೊಂಡು ಎಚ್ಚರಿಕೆ ವಹಿಸದೆ ಹೋದ್ರೆ ಮನೆಯಲ್ಲಿರೋ ಒಂದೊಂದು ಮಗುನು ಹಾಳಾಗಕ್ಕೆ ಶುರುವಾಗುತ್ತೆ. ಇದು 100% ಇದು ಗ್ಯಾರಂಟಿ ಇದೆ. ಇದೇ ವಿಷಯನೇ ನಾನು ಭೀಮಾ ಸಿನಿಮಾಲಿ ಮತ್ತೆ 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 ಹೇಳ್ತಾ ಬಂದಿದ್ದೆ, ಈಗಲೂ ಕೂಡ ಅದನ್ನೇ ಹೇಳ್ತೀನಿ. ನನ್ನ ಕಡೆಯಿಂದ ಒಂದು ತಮ್ಮ ವಾಹಿನಿಯಿಂದ ಅಥವಾ ಎಲ್ಲ ವಾಹಿನಿಗಳಿಂದ ಒಂದು ಮಾಡ್ಬೋದು ಸರ್. ಪ್ರತಿಯೊಬ್ಬ ಕಾರ್ಪೊರೇಟರ್ಗಳನ್ನು ನಿಮ್ಮ ವಾಹಿನಿಯಲ್ಲಿ ಕುಂಚ್ಕೊಂಡು ಸಂಬಂಧಪಟ್ಟ ಸ್ಟೇಷನ್ ಅವ್ರನ್ನ ಇನ್ಫಾರ್ಮೇಶನ್ ಕೊಟ್ಟು ಫಸ್ಟು ಕಾರ್ಪೊರೇಟರ್ಗೆ ಗೊತ್ತು ಯಾವ ಏರಿಯಾ, ಯಾವ ಮೂಲೆ, ಯಾರು ಓಟ್ ಹಾಕಿದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ ಅಂತ ಕಾರ್ಪೊರೇಟರ್ಗೆ ಸುತ್ತ ಇರುವಂತ ಅವರ ಸ್ನೇಹಿತರಾಗ್ಬೋದು, ಅವರ ಬಳಗ ಆಗ್ಬೋದು, ಅವ್ರಿಗೆ ಗೊತ್ತಿರುತ್ತೆ. ಕಾರ್ಪೊರೇಟರ್ ಲೆವೆಲಿಂದ ನಾವು ಇದನ್ನ ಸರಿ ಮಾಡಿದ್ರೆ ಮಿನಿಸ್ಟರ್ ಲೆವೆಲ್ಗೆ ಸರಿ ಹೋಗುತ್ತೆ. ಇದು ಇಲ್ಲಿ ಎಷ್ಟೋ ಜನ ನಮಗೆ ಗೊತ್ತಿಲ್ಲ. ಕೆಲವರು ಹೇಳೋದು ಸರ್ ಕಾರ್ಪೊರೇಟರ್ಗಳಿಗೆ ಗೊತ್ತು ಆದರೂ ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ದಾರೆ. ಕೆಲವು ಕಾರ್ಪೊರೇಟರ್ಗಳು ಸ್ಟ್ರಿಕ್ಟ್ ಆಗಿದ್ದಾರೆ. ನಾನು ಕಂಡಂಗೆ ಒಳ್ಳೆ ಸ್ಟ್ರಿಕ್ಟ್ ಕಾರ್ಪೊರೇಟರ್ಗಳನ್ನ ನೋಡಿದ್ದೀನಿ. ಕೆಲವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬ ಕಾರ್ಪೊರೇಟರ್ಗಳು ಮಾಡಿದ್ರೆ ಫಸ್ಟ್ ನಮ್ಮ ಚಿಕ್ಕದಾಗಿ ನಾವು ಕಸ ಗುಡಿಸ್ಕೊಂಡ್ರೆ ದೊಡ್ಡ ಮಟ್ಟಕ್ಕೆ ಗುಡಿಸ್ಬೋದು. ಇದು ನಾವು ಮಾಡ್ಕೋತಿರೋ ತಪ್ಪು. ಅದನ್ನ ನಾನು ಆಲ್ರೆಡಿ
ಸುಮಾರು ಸರಿ ಹೇಳಿದ್ದೀನಿ. ಯಾಕಂದ್ರೆ ಇವತ್ತು ಹೈಸ್ಕೂಲು ಮಿಡ್ಲ್ ಸ್ಕೂಲ್ ಲೆವೆಲ್ಗೆ ಡ್ರಗ್ಸ್ ತಗೋದಾರೆ ಇವತ್ತು. ಹೌದು. ಸುಮಾರು ಜನ ಪೇರೆಂಟ್ಸ್ ಹೊರಗಡೆ ಬಂದು ಮಾತಾಡ್ತಾ ಇಲ್ಲ. ರಿಯಾಪ್ಗಳಲ್ಲಿ ಮಕ್ಕಳನ್ನ ಹಾಕ್ಬಿಟ್ಟು ನರಳ್ತಾ ಇದಾರೆ, ಅಯ್ಯೋ ಮನೆ ಮರ್ಯಾದೆ ಹೋಗ್ಬಿಡುತ್ತೆ, ಮಕ್ಕಳ ಫ್ಯೂಚರ್ ಹಾಳಾಗಿ ಹೋಗ್ಬಿಡುತ್ತೆ ಅಂತ. ಫಸ್ಟು ಮಾಡಬೇಕಾಗಿರೋದು ಏರಿಯಾ. ನಾವ್ ಯಾಕೆ ಸರ್ ಈಗ ನಾನೊಬ್ಬ ಮತದಾರನಾಗಿ ಮತದಾನ ಹಾಕಿ ನನ್ನ ಹಕ್ಕನ್ನ ಚಲಾಯಿಸಿ ನನ್ನ ಹಕ್ಕನ್ನ ಕೇಳಬೇಕು ಅಂದ್ರೆ ಮೊದಲು ಕಾರ್ಪೊರೇಟರ್ ಸರಿ ಹೋಗ್ಬೇಕು. ಯಾವತ್ತು ಕಾರ್ಪೊರೇಟರ್ಗಳು ನಿಂತು ಅವರ ಏರಿಯಾ ಅಲ್ಲಿ ಯಾರ್ಯಾರು ಮಾಡ್ತಿದ್ದಾರೆ ಯಾರ್ಯಾರು ಬಿಡ್ತಿದ್ದಾರೆ ಅವ್ರಿಗೆ 100% ಗೊತ್ತಿರುತ್ತೆ. ಅವರನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಶೇಷವಾದ ಕಾನೂನು ನಾವು ತರಬೇಕು. ಯಾವುದು ಡ್ರಗ್ಸ್ ಮಾರೋದಾಗ್ಲಿ, ಡ್ರಗ್ಸ್ನ ವ್ಯಾಪಾರ ಮಾಡೋದಾಗ್ಲಿ. ಯಾಕಂದ್ರೆ ತಗೊಳ್ಳೋರು ಪಾಪ ಅವರು ಮಿಸ್ಗೈಡ್ ಆಗಿರ್ತಾರೆ. ಅವ್ರಿಗೂ ಕೂಡ ಒಂದು ಪ್ರಮಾಣದಲ್ಲಿ ಶಿಕ್ಷೆ ಅಂತ ಏನಿದೆ ಅದನ್ನ ಅನುಭವಿಸಕ್ಕೆ ಬಿಟ್ಟು ರಿಯಾಪ್ಗಳಿಗೆ ಕಳಿಸಿ ಇನ್ನು ಸರಿ ಮಾಡದೆ ಹೋದ್ರೆ ಮುಂದಿನ ಇನ್ನೊಂದು 10 ವರ್ಷದಲ್ಲಿ ಖಂಡಿತವಾಗ್ಲೂ ಇನ್ನೂ ಚಿಕ್ಕ ಮಕ್ಕಳು ತಗೊಳ್ಳೋದಂತೂ ಗ್ಯಾರಂಟಿ. ವಿಜಯಕುಮಾರ್ ಅವರು, ನಾವು ಗಮನಿಸಿದ ಹಾಗೆ ಈ ವಿಚಾರವಾಗಿ ನೀವು ಮೊದಲಿನಿಂದನೂ ಧ್ವನಿ ಎತ್ತಿದ್ದೀರಿ. ಈಗ ನಾವು ಮಾಡಿದಂತಹ ಸ್ಟಿಂಗ್ ಆಪರೇಷನ್, ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಸೆಷನ್ ಅಲ್ಲಿಯೂ ಕೂಡ ಇವತ್ತು ಪ್ರತಿಧ್ವನಿಸಿದೆ. ಮತ್ತೆ ಈ ರೀತಿ ಜಾಗೃತಿ ಮೂಡಿಸುವಂತ ಕೆಲಸಗಳು ಆಗ್ತಾನೆ ಇದೆ. ಕಂಪ್ಲೀಟ್ ಎಕ್ಸ್ಪೋಸ್ ಆಗ್ತಾ ಇದ್ರು ಕೂಡ ಇಲ್ಲಿ ಯಾರು ನಿರ್ಲಕ್ಷ್ಯ ಅಂತ ನಿಮಗನ್ಸುತ್ತೆ? ಯಾಕೆ ಇದಕ್ಕೆ ಫುಲ್ ಸ್ಟಾಪ್ ಇಡಕ್ ಆಗ್ತಿಲ್ಲ? ಎಲ್ಲರ ನಿರ್ಲಕ್ಷ್ಯ ಸರ್ ಇದು. ದಯಮಾಡಿ ಕ್ಷಮೆ ಇರಲಿ. ವಾರಕ್ಕೊಂದ್ಸತಿ ಈ ತರ ಕಾರ್ಯಕ್ರಮ ಮಾಡಿ ಸರ್. ಒಬ್ಬೊಬ್ಬರ ಕಾರ್ಪೊರೇಟರ್ನ ಕುಂತ್ಕೊಂಡು ಇರ್ತೀವಿ. ಒಂದೊಂದು ಏರಿಯಾ ಕಾರ್ಪೊರೇಟರ್ನ ಕುಂತ್ಕೊಂಡು ನಿಮ್ಮ ಏರಿಯಾ ಎಷ್ಟು ಸೇಫ್ ಆಗಿದೆ, ಎಷ್ಟು ಕ್ಲೀನ್ ಆಗಿದೆ ಹೇಳಿ, ಇಂಥ ಜಾಗದಲ್ಲಿ ಸಿಕ್ತು, ಯಾಕೆ ನಿಮ್ಮ ಏರಿಯಾ ಸಿಕ್ತು ಅಂತ ಒಂದ್ಸತಿ ಪ್ರಶ್ನೆ ಕೇಳಿ ಸರ್. ಸರ್, ಈಗ ಹೇಗೆ ಜಾಗೃತಿ ಮೂಡಿಸೋದು, ಹೇಗೆ ಸ್ಟಾಪ್ ಮಾಡಿಸೋದು, ಕೆಲವು ಸಲಹೆಗಳನ್ನು ತಾವು ಕೊಡೋದಾದ್ರೆ ಇದ್ರ ಮೇಲೆ ತಾವು ಬಹಳ ರಿಸರ್ಚ್ ಕೂಡ ಮಾಡಿದ್ದೀರಿ ಸರ್. ಅದೇ ಸರ್, ಈಗ ತಮ್ಮ ವಾಹಿನಿಗಳಲ್ಲಿ ಒಬ್ಬೊಬ್ಬ ಫಸ್ಟ್ ಹೋಗಿ ಸ್ಟಿಂಗ್ ಆಪರೇಷನ್ ಮಾಡ್ಬಿಡಿ ಸರ್. ಮಾಡಿ ಕಾರ್ಪೊರೇಟರ್ಗಳನ್ನ ಕುಣಿಸ್ಕೊಂಡು ನಿಮ್ಮ ಏರಿಯಾ ಎಷ್ಟು ಸೇಫ್ ಆಗಿದೆ ಅಂತ ಹೇಳಿ ಅವ್ರ ಪ್ರಶ್ನೆ ಕೇಳಿ ಅದನ್ನ ತೋರಿಸಿ ಸರ್ ಒಂದ್ಸತಿ. ಯಾಕಂದ್ರೆ ಕಾರ್ಪೊರೇಟರ್ಶಿಪ್ ಅನ್ನೋ ತಮಾಷೆ ಅಲ್ಲ ಅದು. ಕರೆಕ್ಟ್ ಹೌದು. ಅದನ್ನ ಮಾಡಿ ಸರ್, ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಫೈನ್ ಸರ್. ನಮ್ಮ ಜೊತೆಗೆ ನೀವು ಕೈ ಜೋಡಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ ವಿಜಯಕುಮಾರ್ ಅವರೇ. ನಿಮ್ಮ ತಾವೆಲ್ಲ ಮಾಡಿರೋ ತುಂಬಾ ದೊಡ್ಡ ಕಾರ್ಯ ಇದು. ಭಾರಿ ಖುಷಿ ಇದೆ. ಅವತ್ತು ಭೀಮಾ ಆದಾಗ್ಲೂ ನನಗೆ ತುಂಬಾ ಸಹಾಯ ಮಾಡಿದ್ರಿ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಇದನ್ನ ಮಾಡಿ ಸರ್, ಕಾರ್ಪೊರೇಟರ್ಗಳನ್ನ ಕುಣಿಸ್ಕೊಳ್ಳಿ ಸರ್. ಖಂಡಿತ ಮಾಡೋಣ ವಿಜಯಕುಮಾರ್ ಅವರೇ. ನಿಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲೂ ನಮ್ಗೆ ಟೈಮ್ ಕೊಟ್ರಿ ಮಾತಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಶಾಸಕರು, ಸಚಿವರಾಗಿದ್ದಂಥವ್ರು, ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮಗೆ ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ರಿ. ದಯಮಾಡಿ ಆ ಇನ್ಫಾರ್ಮೇಷನ್ ಏನಿದ್ದರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ. ಯಾಕೆಂದರೆ ಭಾಳ ಸೀರಿಯಸ್ ಆಗಿ ತಾವು ಹೇಳಿದಿರಿ ಅಜಯ್. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದರು. ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ. ಇದರಲ್ಲಿ ನಾವು ಭಾಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ